ನಮಸ್ಕಾರ. ನಾವು ಮೂಲತಃ ಹುಣಸೂರು ತಾಲೂಕಿನ ಉದ್ದೂರು ಗ್ರಾಮದಲ್ಲಿ ವಾಸವಾಗಿದ್ದು, ನಾನು ಸುಮಾರು ಒಂದು 15-20 ವರ್ಷಗಳ ಕಾಲ ಹುಣಸೂರು ತಾಲೂಕಿನಲ್ಲಿ ಭಗೀರಥ ಉಪಹಾರ ಸಮಾಜದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ತಾಲೂಕಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ನಮ್ಮ ಸಂಘಕ್ಕೆ ನಾವೆಲ್ಲ ತಾಲೂಕಿನಲ್ಲಿ ಎಲ್ಲ ಗ್ರಾಮದವರು ಸೇರಿ ನಾವು ಮೂಲತಃ ಹುಣಸೂರು ತಾಲೂಕು ಉದ್ದೂರು ಗ್ರಾಮದಲ್ಲಿ ನಾವು ವಾಸವಾಗಿದ್ದು, ನಾವು ಹುಣಸೂರು ತಾಲೂಕಿನಾದ್ಯಂತ ಭಗೀರಥ ಉಪಹಾರ ಸಂಘ ಉದ್ಘಾಟನೆ ಮಾಡಿದ್ದು, ನಾವು ಭಗೀರಥ ಜಯಂತಿನೂ ಸಹ ಅದ್ಧೂರಿಯಾಗಿ ನಾವು ಅಂಬೇಡ್ಕರ್ ಭವನದಲ್ಲಿ ಇನ್ನಿತರ ಕಡೆ ಮಾಡ್ತಾ ಬಂದಿದ್ದು. ನಾವು ಹುಣಸೂರು ತಾಲೂಕಿನಲ್ಲಿ ಮರೂರು, ಕಟ್ಟೆಮಳವಾಡಿ, ಅರವೆ, ಕೆರಗಲ್ಕೊಪ್ಪಲು, ರಾಮಪಟ್ಟಣ, ಕುಡಿನೀರುನಹಳ್ಳಿ, ಚಿಕ್ಕಯಜ್ಜೂರು ಮತ್ತು ಉದ್ದೂರು ಗ್ರಾಮದಲ್ಲಿ ಹಾಗೂ ಹುಣಸೂರು ಟೌನಿನಲ್ಲಿ ಜಾಸ್ತಿ ಜನಸಂಖ್ಯೆ ಇದ್ದು, ನಾವು ಸುಮಾರು ತಾಲೂಕಿನಲ್ಲಿ 5,000-6,000 ಗಂಟ ಬರೋಂಥ ಉಪ್ಪಾರಿದ್ದೀವಿ. ಆದರೆ ಈಗ ಜನಗಣತಿ ನೋಡಿದ ಮೇಲೆ, ನ್ಯೂಸ್ನೆಲ್ಲ ನೋಡಿದ ಮೇಲೆ ನಾವು ಸುಮಾರು ರಾಜ್ಯದಲ್ಲಿ ನಮ್ಮದು 35-40 ಲಕ್ಷ ಅಂತ ಆಗಿಂದ ನಾವು ಅಂದ್ಕೊಂಡಿದ್ವಿ. ಈಗ ಸರ್ಕಾರ ಕೇವಲ ಬರೀ 7 ಲಕ್ಷ ತೋರಿಸಿ ನಮಗೆ ನೋವಾಗಿದೆ. ಆದ್ದರಿಂದ ಮತ್ತೆ ಜನಗಣತಿ ಮಾಡಿ ನಮ್ಮ ಸರಿಯಾದ ಅಂಕಿಅಂಶಗಳನ್ನ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಈಗ ಉಪಹಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು, ಅದ್ರದ್ದು ಸೌಲಭ್ಯಗಳು ಏನಾದ್ರು ನೀವು ತಗೊಂಡಿದ್ದೀರಾ ಅಥವಾ ನಿಮ್ಮ ಗ್ರಾಮದಲ್ಲಿ ತಗೊಂಡಿದ್ದೀವಿ. ಅದ್ರ ಬಗ್ಗೆ ಏನಾದರೂ ಉಪಯೋಗ ಆಯ್ತಾ? ಆಗಿದೆ ಸರ್. ನಾವು ಈಗ ಸುಮಾರು ನಮ್ಮ ಮಾಜಿ ಕಾಂಗ್ರೆಸ್ಸಲ್ಲಿ ಇದ್ದಾಗ ನಾವು ಸುಮಾರು ಬೋರ್ವೆಲ್ಸು, ಲೋನ್ಗಳ್ಸು ಎಲ್ಲ ಕೊಡಿಸಿದ್ದೀವಿ. ಈಗ ಇತ್ತೀಚೆಗೆ ಏನಂತ ಸೌಲಭ್ಯ ಕಾಣ್ತಾ ಇಲ್ಲ. ಮೊದಲೆಲ್ಲ ಪಡ್ಕೊಂತೀರ ಸರ್ ತಾಲೂಕಿನಲ್ಲಿ. ಸರ್, ಈಗ ಉಪಹಾರಿಗೆ ಮೀಸಲಾತಿ ಕೊಡಬೇಕು ಅಂತ ಎಲ್ಲ ಹೋರಾಟ ಮಾಡಿದ್ರಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇವತ್ತು ಸರ್ಕಾರ ಇನ್ನೂ ಮೀಸಲಾತಿ ಕೊಡೋದ್ರ ಬಗ್ಗೆ ಇನ್ನೂ ಜಾಸ್ತಿ ಕೊಡಬೇಕು ಸರ್. ಯಾಕೆ ನಮ್ಮದು ನೋಡ್ದಂಗೆ ನಮ್ಮ ಸಮಾಜ ಕಟ್ಟ ಕಡೆಯ ಸಮಾಜವಾಗಿದೆ, ಹಿಂದುಳಿದ. ಆಮೇಲೆ ಎಲ್ಲಕ್ಕಿಂತ ಅವಿದ್ಯಾವಂತರು ಜಾಸ್ತಿ ಸರ್. ನಮ್ಮನ್ನು ಗುರುತಿಸಿ ನಮ್ಮ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಉತ್ತೇಜನ ನೀಡಿ ಅವ್ರನ್ನ ಮುಂತರಬೇಕು ಅಂತ ನಾವು ಸರ್ಕಾರದಲ್ಲಿ ಮತ್ತು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ ಸರ್.